ಏ ಕ್ಯಾಮ್ರಾ ಹೊಂಟೋಗ್ಬೇಕು ಯಾಕಡೆ ಸರಿ ಏ ಎಲ್ಲಿ ಸರಿ ಇಲ್ಲ ನೀವು ಹಿಂದಕ್ಕೆ ಸರಿ ನಾನೇ ಸರಿ ರೆಡಿ ಸರ್. ಈಗ SIT ಅವರು ಆಳಂದ್ ಓಡ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದ್ರೆ ಆ ವರದಿಯಲ್ಲಿ ತಮ್ಮದು ಮತ್ತೆ ತಮ್ಮ ಪುತ್ರ ಹರ್ಷ ಗುತ್ತೇದಾರ್ ಅವರ ಹೆಸರನ್ನು ಉಲ್ಲೇಖ ಮಾಡಿರುವಂತದ್ದು ಸರ್. ಏನು ನೋಡಿ ಸರ್, ವೋಟ್ ಡಿಲೀಟ್ ಮಾಡಿದ್ದಾರೆ ಅಂತ ಕೇಸನ್ನು BR ಪಾಟೀಲ್ ನಮ್ಮ ಮೇಲೆ ಆಪಾದನೆ ಮಾಡಿದ್ದಾರೆ. 23 ಇಸ್ವಿಯಲ್ಲಿ ಎಲೆಕ್ಷನ್ ಆಗಿದೆ. 2.5 ವರ್ಷದ ತನಕ ವೋಟ್ ಚೋರಿ ಬಗ್ಗೆ ಏನೂ ಮಾತೇ ಆಡಿಲ್ಲ, ಹೇಳಿಲ್ಲ. ಈಗ ರಾಹುಲ್ ಗಾಂಧಿ ಯಾವಾಗ ಇದು ಮಾಡ್ತಾರೋ ಅವಾಗ ವೋಟ್ ಚೋರಿ ನಂಬಲ್ನೂ ಆಗ್ಯದ ಅಂತ ಕೊಡ್ತಿದ್ದಾರೆ. ಇದೆಲ್ಲ ಸುಳ್ಳಿದೆ, ಕತೆ ಮಾಡಿದ್ದಾರೆ. ಇದೆಲ್ಲ ಹಿಂದೆ 23 ಮರ್ಡರ್ ಕೇಸ್ನು ನನ್ನ ಮೇಲೆ ಹಾಕಿದ್ರು. ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಸಿಕ್ಕಿದೆ ನಮ್ಗೆ. ಇದನ್ನು ಕೂಡ ನ್ಯಾಯಾಲಯಕ್ಕೆ ಹೋಗಿ ಕೇಸ್ ನಾವು ನ್ಯಾಯಕ್ಕೆ ಕೇಳ್ತೇವೆ. SIT ಅವರು ಕೂಡ ತಮ್ಮ ಮನೆ ಮೇಲೆ ಇದ್ರ ಪುತ್ರರ ಮನೆ ಮೇಲೆ ದಾಳಿ ಮಾಡಿದ್ರು. ನಿಮ್ಮ ಒಡೆತನದ SITದವರು ನನಗೂ ಕರೆಸಿದ್ರು, ನಮ್ಮ ಮಗನೇನು ಕರೆಸಿದ್ರು, ಸ್ಟೇಟ್ಮೆಂಟ್ ತೊಂದಿದ್ದಾರೆ. ನಾವು ಇದೇ ತರ ಹೇಳಿದೆವು, ನಮ್ಗೇನು ಗುರ್ತಿಲ್ಲ, ನಾವು ಮಾಡಿಲ್ಲ ಅಂತ ಕೇಸಿಂದ ಹೇಳಿದೆವು. ಇವತ್ತ ಅವರು ಸರ್ಕಾರ ಅವ್ರದ್ದಿದೆ, ಈಗ ಅವ್ರ ಮಾತು ಕೇಳಿಕೆಸಿಂದ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈಗ ನಾಳೆ ಮತ್ತೆ ಓಡ್ ಚೋರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ದೊಡ್ಡ ಸಮಾವೇಶ ಮಾಡ್ತಾ ಇದ್ದಾರೆ ಸರ್. ಇಲ್ಲ ಸರ್, ಈಗ ನಂಬಲ್ಲಿ ಅಂತೂ ಅದು ಆಗಿಲ್ಲ. ಯಾಕಂದ್ರೆ ಸ್ವತಃ ಎಲೆಕ್ಷನ್ ಆಫೀಸರೇ ಹೇಳಿದ್ದಾರೆ ಆಳಂದಲ್ಲಿ ಓಡ್ ಚೋರಿ ಆಗಿಲ್ಲ ಅಂತ. ಇನ್ನ ಏನು ಬೇಕು ಅದಕ್ಕಿಂತ ಸುಳ್ಳು ಆಪಾದನೆ. ಈಗ ಓಡ್ ಚೋರಿ ಆಗ್ಬೇಕಾದ್ರೆ 7 ನಂಬರ್ ಫಾರಂ ತುಂಬಿ ಅಂಗನವಾಡಿಯವ್ರು ತಂದು ಇವತ್ತು ತಹಶೀಲ್ದಾರ್ ಆಫೀಸ್ ಕೊಟ್ಟರು. ತಹಶೀಲ್ದಾರ್ ಡಿಲೀಟ್ ಆಯ್ತು, ನಾವು ಕೂತಿ ಮಾಡ್ತೇವೆ. ಡಿಲೀಟ್ ಅಂದ್ರೆ ಆಗಲ್ಲ, ಸುಳ್ಳು ಆಪಾದನೆ ಇದು. ಅವ್ರು ಯಾರು ವೋಟ್ ಡಿಲೀಟ್ ಮಾಡಕ್ಕೆ ಪ್ರಯತ್ನ ಮಾಡಿ ಅವ್ರ ಜೊತೆಗೆ ಸಂಬಂಧ ಗುರ್ತೇ ಇಲ್ಲ. ಅವರು 2-3 ಸಾರಿ ಕೂತ್ ಮೀಟಿಂಗ್ ಮಾಡಿದ್ರು ಅಂತ ಹೇಳಿ ಎಲ್ಲ ಸುಳ್ಳಿದೆ. ನಾವೇನು ನಮ್ಗೆ ಅವ್ರು ಗುರ್ತೇ ಇಲ್ಲ, ಪರಿಚಯನೇ ಇಲ್ಲ ಯಾರ ಸುಳ್ಳು ಆಪಾದನೆ. ಈಗ ಚಾರ್ಜ್ ಶೀಟ್ ಸಲ್ಲಿಸಿದ್ರ ಸರ್, ಮುಂದೇನು ಕಾನೂನು ಕೋರ್ಟಿಗೆ ಹೋಗ್ತೇವೆ ನಾವು, ಕಾನೂನು ಇದು ಮಾಡ್ತೇವೆ, ನಾವು ಫೈಟ್ ಮಾಡ್ತೀವಿ. ಹಿಂದೂ ಮಾಡಿದ್ವಿ, ಈಗನೂ ಮಾಡ್ತೀವಿ. ಒಂದು ಉದ್ದೇಶ ಏನು BR ಪಾಟೀಲ್ ಅಂದ್ರೆ, ಮುಂದೆ ನಾನು ಆರ್ಚ್ ಬರಲ್ಲ, ಇವರಿಬ್ಬರಿಗೆ ನಿಲ್ಲಕ್ಕೆ ಬರಲಾರ್ದ ಮಾಡ್ಬೇಕಂಬದೇ ಉದ್ದೇಶದಿಂದ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಳ್ಳು ಆರೋಪ ಮಾಡಿ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ.